ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿರುವ ನಿರ್ಧಾರಕ್ಕೆ ಇದೀಗ ಕನ್ನಡ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿಯ ಅತಿಥಿ ಗೃಹದಲ್ಲಿ ಸಭೆ ನಡೆಸಿದ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸರ್ಕಾರದ ಕ್ರಮವನ್ನ ಖಂಡಿಸಿದ್ರು. ಉತ್ತರ ಕರ್ನಾಟಕದ ಜನರ ಧ್ವನಿಯನ್ನ ಹತ್ತಿಕ್ಕುವ ಉದ್ದೇಶದಿಂದಲೇ ಸರ್ಕಾರ ಮುಂಗಾರು ಅಧಿವೇಶನ ನಡೆಸಲು ಮುಂದಾಗಿದೆ ಎಂದು ಆರೋಪಿಸಿದ್ರು. ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಜಿಲ್ಲಾಡಳಿತ ಮಳೆಯ ಸಮಸ್ಯೆ ನಿಭಾಯಿಸಬೇಕು ಅಥವಾ ಅಧಿವೇಶನದ ವ್ಯವಸ್ಥೆ ನೋಡಿಕೊಳ್ಳಬೇಕು ಎನ್ನುವ ಗೊಂದಲ ಸೃಷ್ಟಿಯಾಗಲಿದೆ ಎಂದು ಹೋರಾಟಗಾರರು ಹೇಳಿದರು. ಜೊತೆಗೆ ಮುಂಗಾರು ಸಮಯದಲ್ಲಿ ಸಾರ್ವಜನಿಕರ ಪ್ರತಿಭಟನೆಗಳಿಗೂ ಅವಕಾಶ ಕಡಿಮೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಒಟ್ಟಾರೆ ಈ ವಿಚಾರ ಇದೀಗ ಉತ್ತರ ಕರ್ನಾಟಕ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಲ್ಲ ನಮ್ಮ ಬೆಳಗಾವಿ ಕನ್ನಡ ಪರ ಸಂಘಟನೆಗಳು ಮತ್ತು ಬೆಳಗಾವಿ ಜನತೆ ಪರವಾಗಿ ಖಂಡಿಸ್ತೀವಿ. ನಾವು ಮೊದಲಿಂದಲೂ ಹೋರಾಟ ಮಾಡಿದ್ದು ಕೂಡ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡಿಬೇಕಂತೇಳಿ. ಅದು ತಾತ್ಪರ್ಯವಾಗಿ ಆವಾಗಿನ ತಾತ್ಕಾಲಿಕವಾಗಿ ಕೇಳಿ ಒಂದು ಕಾಲೇಜಿನಲ್ಲಿ ನಡೆಸಿದರು. ನಂತರ ಸುವರ್ಣಸೌಧ ನಿರ್ಮಾಣ ಆಯಿತು. ಆವಾಗಲಿಂದ ಕೂಡ ಚಳಿಗಾಲದ ಅಧಿವೇಶನ ನಡೀತಾ ಇದೆಯಿಲ್ಲ. ಇಲ್ಲಿ ಮಳೆಗಾಲದ ಅಧಿವೇಶನ ನಡೆಸ್ಕೊಳ್ಳಲಿಕ್ಕೆ ಯಾವ ರೀತಿ ತೀರ್ಮಾನ ತಗೊಂಡಿದ್ದಾರೆ ಸರ್ಕಾರ, ಇದು ಒಂದು ಅವಿವೇಕತನದ ಒಂದು ಚಿಂತನೆ ಅಂತ ಹೇಳಬೇಕಾಗ್ತದೆ. ಯಾಕಂತಂದರೆ ಬೆಳಗಾವಿ ಅಂದ ತಕ್ಷಣ ಇಲ್ಲಿ ಮುಂಗಾರು ಅಧಿವೇಶನ ನಡೆಸಬೇಕಾಯ್ತು ಅಂತಂದರೆ ಬೆಳಗಾವಿಯೊಳಗೆ ಮಳೆ ಭಾಳ ಬರ್ತದೆ. ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣ ಮಹಾನಗರ ಪಾಲಿಕೆ ಆಗಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಾಗಿರ್ಬೋದು, ಏನು ಫ್ಲಡ್ ಬರ್ತದೆ ಆ ಫ್ಲಡ್ಡಿನ ಕೆಲಸಕ್ಕೆ ಮತ್ತು ಬಿತ್ತನೆ ಕೆಲಸಕ್ಕೆ ರೈತರು ಇರ್ತಾರೆ. ಅದಕ್ಕಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಳೆಗಾಲದಲ್ಲಿ ಇಲ್ಲಿ ನಾವು ಅಧಿವೇಶನ ಮಾಡಿದರೆ ನಮಗೆ ಪ್ರತಿಭಟನೆ ಬಿಸಿ ಮುಟ್ಟಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೈಗೊಂಡಂಥ ನಿರ್ಧಾರವನ್ನು ಖಂಡಿಸ್ತೀವಿ. ಅವರು ಚಳಿಗಾಲದಲ್ಲಿ ಮಾಡಲಿ ಅನ್ನೋದು ನಮ್ಮದು ಆಶಯ. ಚಳಿಗಾಲದಲ್ಲಿ ಬೇಕಾದರೆ ಇನ್ನೂ ನೀವು 10 ದಿವಸ ಅಲ್ಲ, 15 ದಿವಸ, 20 ದಿವಸ, ಒಂದು ತಿಂಗಳು ಮಾಡಿ, ನಾವು ಇಂದೇನೂ ಅಬ್ಜೆಕ್ಷನ್ ಇಲ್ಲ, ನಮ್ಮದೇನೂ ತಕರಾರಿಲ್ಲ. ಆದರೆ ಮಳೆಗಾಲದಲ್ಲಿ ಅಧಿವೇಶನ ನಡೆಸೋದಾದರೆ ನಾವು ಅದನ್ನು ಖಂಡಿಸ್ತೀವಿ, ವಿರೋಧ ಮಾಡ್ತೀವಿ. ಜುಲೈ ತಿಂಗಳಲ್ಲಿ ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಸುವಂಥ ಸೂಚನೆಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ಇನ್ನು ದಿನಾಂಕ ನಿಗದಿಯಾಗುವುದು ಒಂದೇ ಬಾಕಿ ಐತಿ. ಇದರಂಥ ಅವಿವೇಕ ನಿರ್ಧಾರ ಯಾವುದೂ ಇಲ್ಲ. ಮಳೆಗಾಲದಲ್ಲಿ ಇಲ್ಲಿ ನೆರೆ ಹಾವಳಿ ಆಗುವ ಎಲ್ಲ ಸಾಧ್ಯ ಇರ್ತೈತಿ. ಈ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ತಾಲೂಕು ಅಧಿಕಾರಿ ಇರ್ಬೋದು, ಎಲ್ಲರೂ ಫ್ಲಡ್ನೊಳಗೆ ನೆರೆ ಹಾವಳಿ ಕ್ರಮ ತಗೋತಾರೆ. ಇದು ಎಲ್ಲರಿಗೂ ಅಡಚಣೆ. ಮತ್ತು ಮೇಲಾಗಿ ಸಂಘ ಸಂಸ್ಥೆಗಳು ವಿಧಾನಸೌಧ ಮುಂದೆ, ಸುವರ್ಣಸೌಧ ಮುಂದೆ ಹೋಗಿ ಪ್ರತಿಭಟನೆ ನಡೆಸುವಂಥ ಕಾಲ ಇದಲ್ಲ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು, ಮುಖ್ಯಮಂತ್ರಿಗಳು ಮರುಚಿಂತನೆ ಮಾಡಬೇಕು. ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾಗಲಿ, ವಿಧಾನ ಪರಿಷತ್ತಿನ ಸಭಾಪತಿಗಳಾಗಲಿ ಈ ನಿರ್ಧಾರದಿಂದ ಹಿಂದೆ ಸರಿಬೇಕಂತೇಳಿ ನಮ್ಮ ಕನ್ನಡ ಸಂಘಟನೆಗಳು ಒತ್ತಾಯಿತಿ. ಯಾಕಂದರೆ ನೀವು ಚಳಿಗಾಲ ದಿವಸ ಮಾಡಿರಿ, ಒಂದು ತಿಂಗಳು ತನಕ ಮಾಡಿರಿ. ಆವಾಗ ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಆಕ್ರೋಶ, ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಸಾಕಷ್ಟು ಕಾಲವಹಿಸಿರ್ತೈತಿ. ಆದ್ದರಿಂದ ದಯವಿಟ್ಟು ಮುಖ್ಯಮಂತ್ರಿಗಳ ಬಗ್ಗೆ ಗಂಭೀರವಾಗಿ ಮಾಡಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ, ತಾಲೂಕು ಅಧಿಕಾರಿಗಳ ಗಮನದ ಇಟ್ಕೊಂಡು ಮಾಡಬೇಕು. ಅವತ್ತು ಜುಲೈದಾಗ ಒಂದು ಫ್ಲಡ್ ನೋಡಬೇಕು. ಇವರು ಸೆಷನ್ ರಾಜಕಾರಣಿಗಳ ಬೆನ್ನೆತ್ತಿ ಹೋಗ್ಬೇಕು ಅಧಿಕಾರಿಗಳು. ಆದ್ದರಿಂದ ಈ ಪ್ರಶ್ನೆ ಭಾಳ ದೊಡ್ಡದೈತಿ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡ ಸಂಘಟನೆ ಸಭೆ ಮಾಡಿ ಆ ಮಳೆಗಾಲ ಅಧಿವೇಶನ ನಾವು ವಿರೋಧ ಮಾಡಿದ್ದೀವಿ.